ಶ್ರೀರಾಮನವಮಿ ಪ್ರಯುಕ್ತ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರಿನ ಐತಿಹಾಸಿಕ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿ ಉತ್ಸವವನ್ನು ಅತ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಉತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ದೂರದರ್ಶನದೊಂದಿಗೆ ಹಿರೇಮಗಳೂರು ಕಣ್ಣನ್ ಜಗತ್ತಿಗೆ ವಿಶ್ವ ಮಾನವತ್ವವನ್ನು ಪ್ರತಿಪಾದಿಸಿದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಆದರ್ಶಗಳು ನಮ್ಮೆಲ್ಲರ ಬದುಕಿನಲ್ಲಿ ಹಾಸುಹೊಕ್ಕಾಗಬೇಕು ಎಂದರು. ಅದರಂತೆ ಸರಳ ವಿವಾಹವಾದಂತಹ ಮಾನ್ಯ ದೊಡ್ಡಯ್ಯನವರ ಕುಟುಂಬ ಹಾಗೂ ಅನಂತರಾಮನ್ ಅಂತಕ್ಕಂಥವರ ಒಂದು ಪರಂಪರೆ ಎಲ್ಲರೂ ಸೇರಿ ಊರಿನವರೆಲ್ಲರೂ ಸಂಭ್ರಮದಿಂದ ಕೋದಂಡರಾಮಚಂದ್ರನ ಸನ್ನಿಧಿಯಲ್ಲಿ ಬೆಳಿಗ್ಗೆ ಸುಪ್ರಭಾತ ಸೇವೆ, ಪಂಚಾಮೃತಾಭಿಷೇಕ, ಪ್ರಸಾದ ವಿನಿಯೋಗ, ರಾಮನವಮಿಯ ಪ್ರಯುಕ್ತ ಹೋಮ, ತದನಂತರ ಸಂಜೆ ಕಲ್ಯಾಣೋತ್ಸವಗಳನ್ನು ಏರ್ಪಡಿಸಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಇಡೀ ಜಗತ್ತಿನ ಸಕಲರಿಗೂ ಶ್ರೀರಾಮಚಂದ್ರನ ಕೃಪೆ ಪ್ರಾಪ್ತವಾಗಲಿ. ಸ್ಥಳೀಯರಾದ ವೇಣುಗೋಪಾಲ್ ಈ ಐತಿಹಾಸಿಕ ದೇವಸ್ಥಾನದಲ್ಲಿ ರಾಮನವಮಿ ಆಚರಿಸುತ್ತಿರುವುದು ಮನಸ್ಸಿಗೆ ನೆಮ್ಮದಿ ತಂದಿದೆ ಎಂದರು. 12 ವರ್ಷಗಳಿಂದ ಸತತವಾಗಿ ಇದನ್ನು ನಾವು ನಡೆಸ್ಕೊಂಡು ಬರಲಿಕ್ಕೆ ಅವಕಾಶ ಆಗಿದೆ. ಈ ದೇವಾಲಯ ನಾನು ಹಿರೇಮಗಳೂರಿಗೆ ಸುಮಾರು 40-45 ವರ್ಷದ ಹಿಂದೆ ಬಂದಾಗಲಿಂದನೂ ಈ ದೇವಾಲಯದ ಸಂಬಂಧ ಅನುಚಾನವಾಗಿ ಇದೆ. ಒಂದು ಸಾಂಗತ್ಯ, ರಾಮನ ಒಂದು ಪ್ರೇಮ ನಮ್ಮೆಲ್ಲರನ್ನೂ ಈ ರೀತಿ ಹಿಡಿದಿಟ್ಟಿದೆ.